ಗ್ರಾಮದ ವ್ಯಕ್ತಿಯಿಂದಲೇ ಕ್ಲಿಪ್ ಶುರುವಾಗಿದೆ. ಬಡ ಮಕ್ಕಳು ಹೋಗುವ ಶಾಲೆ ಕೊಠಡಿ ನಿರ್ಮಾಣಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ. ಚೆಂಡು ತೆರವಿಗೆ ಕೋರ್ಟ್ ಆದೇಶ ಇದ್ರೂ ಸಹ ಅಧಿಕಾರಿಗಳು ಮುಂದೆ ಹಾಕ್ತಾ ಇದ್ದಾರೆ. ತೆರವು ಮಾಡೋದಕ್ಕೆ 40 ವರ್ಷದಿಂದ ಶಾಲಾ ಆವರಣದಲ್ಲೇ ಶೆಡ್ ನಿರ್ಮಾಣ ಮಾಡಿಕೊಂಡು ಆರಾಮಾಗಿದ್ದಾರೆ ಮುನಿರಾಜು. ಈಗ ಶಾಲೆಗೆ ಅದು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹೆಚ್ಚುವರಿಯಾಗಿ ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅನುದಾನ ಸಹ ಬಿಡುಗಡೆಯಾಗಿದೆ. ಅನುದಾನ ಬಿಡುಗಡೆ ಆದ್ಮೇಲೆ ಅಲ್ಲಿ ಕೊಠಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಬಂದ್ರೆ ನಾನು ಜಾಗ ಬಿಟ್ಕೊಡಲ್ಲ ಅಂತ ಅಡ್ಡಿಪಡಿಸ್ತಾ ಇದ್ದಾರೆ. ಶೆಡ್ ತೆರವು ಮಾಡಬೇಕು ಅಂತ ಕೋರ್ಟ್ ಸಹ ಆದೇಶ ನೀಡಿದೆ. ಆದ್ರೂ ಸಹ ಅಧಿಕಾರಿಗಳು ತೆರವು ಮಾಡೋದಕ್ಕೂ ಸಹ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ಸಹ ಯಾರು ಪ್ರಭಾವಕ್ಕೊಳಗಾಗಿದ್ದಾರೆ ಎನ್ನುವಂತ ಪ್ರಶ್ನೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿರುವಂತಹ ಸಾಣೆಗೊರವನಹಳ್ಳಿಯಲ್ಲಿರುವಂತಹ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಏನು ಈ ಒಂದು ಕಟ್ಟಡ ಇದೆ. ಈ ಒಂದು ಕಟ್ಟಡದ ಒಳಗಡೆ, ಸರ್ಕಾರಿ ಶಾಲೆಯ ಕಟ್ಟಡದ ಒಳಗಡೆ ಖಾಸಗಿ ವ್ಯಕ್ತಿಗಳು ಏನು ಒಂದು ಕಟ್ಟಡವನ್ನ ಕಟ್ಕೊಂಡು ಸುಮಾರು 40 ವರ್ಷಗಳಿಂದ ವಾಸ ಇದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಜಾಗದಲ್ಲಿ ಈಗ ಸರ್ಕಾರ ಸುಮಾರು 8 ಕೊಠಡಿಗಳು ವಿವೇಕ ಯೋಜನೆ ಅಡಿಯಲ್ಲಿ ಈ ಒಂದು ಸ್ಥಳದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಏನು ಇಲ್ಲಿ ವಾಸ ಇದ್ದಾರೆ ಅವರು ಖಾಸಗಿಯವರು, ಅಂದ್ರೆ ಈ ಶಾಲೆಯಲ್ಲೇ ಕೆಲಸ ಮಾಡುವಂತಹ ಮುನಿರಾಜು ಹಾಗೂ ಜಯಲಕ್ಷ್ಮಿ ಅನ್ನುವಂತಹವರು ಈ ಶಾಲೆಯಲ್ಲಿ ಏನು ಆಯಾ ಆಗಿ ಕೆಲಸ ಮಾಡ್ತಾರೆ. ಈ ವ್ಯಕ್ತಿ ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾನೆ, ನನ್ನ ಜೊತೆಗೆ 40 ವರ್ಷಗಳಿಂದ ಇಲ್ಲಿ ವಾಸ ಇದ್ದಾನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವರು ಕೂಡ ಕೋರ್ಟ್ ನಲ್ಲಿ, ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಕೇಸನ್ನ ಹಾಕಿದ್ರು ಕಳೆದ ಒಂದು ವರ್ಷದಿಂದ. ಇದೀಗ ಅಂತಿಮವಾಗಿ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಈಗ ಶಾಲೆಯ ಪರವಾಗಿ ತೀರ್ಪನ್ನ ಬಂದಿರುವಂತದ್ದು. ಈಗ ಈ ಒಂದು ಕಟ್ಟಡವನ್ನ ತೆರವುಗೊಳಿಸಬೇಕು, ಜೊತೆಗೆ ಇಲ್ಲಿ ಏನ್ ಮರಗಳಿದೆ ಆ ಮರಗಳನ್ನು ಕೂಡ ತೆರವುಗೊಳಿಸಿ ಏನ್ ಕಟ್ಟಡ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಏನು ವಿವೇಕ ಯೋಜನೆ ಅಡಿಯಲ್ಲಿ ಸುಮಾರು 8 ಕೊಠಡಿಗಳ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು. ಅದನ್ನ ನೀವು ಮುಂದುವರಿಸಬಹುದು ಅನ್ನುವಂತ ಒಂದು ಕೋರ್ಟ್ ಆದೇಶ ಬಂದ ಹಿನ್ನೆಲೆಯಲ್ಲಿ ಹೀಗಾಗಿ ಇವತ್ತು ಈ ತೆರವುಗೊಳಿಸುವಂತ ಕೆಲಸ ಕಾರ್ಯಕ್ಕೆ ಅಧಿಕಾರಿಗಳು ಬರಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಮೀನಮೇಷಣದಿಂದಾಗಿ ಇವತ್ತು ಏನ್ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಇದುವರೆಗೂ ಕೂಡ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಯಾಕೆಂದ್ರೆ ಕೋರ್ಟ್ ಆದೇಶ ಇದ್ರೂ ಕೂಡ ಈ ಸ್ಥಳಕ್ಕೆ ಬಂದು ಇದನ್ನ ತೆರವುಗೊಳಿಸಿ ಕಟ್ಟಡ ನಿರ್ಮಾಣಕ್ಕೆ ಏನು ಅನುವು ಮಾಡಿಕೊಡಬೇಕಾಗಿತ್ತು, ಅದನ್ನ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಏನು ಈ ಒಂದು ಶಾಲೆಯಲ್ಲಿ ನೋಡ್ತಾ ಇದ್ದೀವಿ, ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಠಡಿ ಇಲ್ಲ. ಹೀಗಾಗಿ ಹೊರಗಡೆ ಮಕ್ಕಳು ಕುಳಿತು ಪಾಠ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಸರ್ಕಾರ ಮತ್ತೆ ಅಧಿಕಾರಿಗಳು ಮನಗಂಡು ಈ ಶಾಲೆಗೆ ಹೆಚ್ಚುವರಿಯಾಗಿ 8 ಕೊಠಡಿಗಳನ್ನ ಅವಶ್ಯಕತೆ ಇದೆ, ಅದನ್ನ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಇಲ್ಲಿ ಖಾಲಿ ಇರುವಂತಹ ಜಾಗದಲ್ಲಿ ಏನು ಒಂದು ಹಳೆ ಕಟ್ಟಡ ಇತ್ತು, ಈ ಖಾಸಗಿ ವ್ಯಕ್ತಿಗಳು ಕಟ್ಕೊಂಡಿದ್ದಾರೆ. ಆ ಒಂದು ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಆ ಅಧಿಕಾರಿಗಳು ಮಾತ್ರ ಇವತ್ತು ಸ್ಥಳಕ್ಕೆ ಬಂದು ತೆರವುಗೊಳಿಸೋದಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಅಂತಿಮವಾಗಿ ತೀರ್ಪು ಬಂದರೂ ಕೂಡ ಶಾಲೆಯ ಪರವಾಗಿ ಅರಣ್ಯ ಅಧಿಕಾರಿಗಳು ಜೊತೆಗೆ ಬಿಒ ಅಧಿಕಾರಿಗಳು ಬರಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಸ್ಥಳಕ್ಕೆ ಬಂದು ಈ ಒಂದು ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ. ಕ್ಯಾಮರಾಮನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಮತ್ತಷ್ಟು ಸುದ್ದಿ ಬ್ರೇಕ್.